ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಜಟಾಪಟಿ ಆಗಾಗ ಕೇಳಿಬರ್ತಾ ಇರುತ್ತೆ. ಈಗ ಮತ್ತೊಮ್ಮೆ ಯಾವ ರೀತಿಯಲ್ಲಿ ಇದು ಸ್ಫೋಟಗೊಳ್ಳುತ್ತೆ ಅನ್ನೋ ಆತಂಕ ಶುರುವಾಗಿದೆ ಅಂತ ಒಂದು ಚರ್ಚೆ ಶುರುವಾಗಿದೆ. ಇದರ ಬೆನ್ನಲ್ಲೇ ಯಾರ್ಯಾರು ಇದರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ, ಅವರ ಸದ್ದಡಗಿಸೋದಕ್ಕೆ ಸಿದ್ದರಾಮಯ್ಯ ಅವರ ಒಂದು ಆಪ್ತರ ವಲಯ ಏನಿದೆ ಒಂದು ದೊಡ್ಡ ಸಮಾವೇಶದ ಪ್ಲಾನ್ ಮಾಡುವಂತ ಒಂದು ಸಿದ್ಧತೆ ಮಾಡ್ಕೊಳ್ತಾ ಇದೆ. ಇದು ಸಿದ್ದರಾಮೋತ್ಸವ, ನಿಮಗೆ ನೆನಪಿರಬಹುದು, ಹಿಂದೆ ಆದಂತ ಉತ್ಸವ. ಅದೇ ರೀತಿಯಾಗಿ ಬಲ ಪ್ರದರ್ಶನಕ್ಕೆ ವೇದಿಕೆ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ. बोलो भारत माता की, कांग्रेस पार्टी की, सिद्धरामैया की। ಶಕ್ತಿ ಪ್ರದರ್ಶನ, ಕಂಡು ಕೇಳರಿಯದ ಮಹಾಶಕ್ತಿ ಪ್ರದರ್ಶನ. ಕಣ್ಣಾಯಿಸಿದ ಕಡೆಯೆಲ್ಲ ಜನ, ಹೆಜ್ಜೆ ಇಡಲಾರದಷ್ಟು ಅಭಿಮಾನಿ ಬಳಗ. ಅಬ್ಬಬ್ಬ! 2022 ಆಗಸ್ಟ್ 3ರಂದು ದಾವಣಗೆರೆಯಲ್ಲಿ ನಡೆದ ಸಿದ್ದರಾಮೋತ್ಸವ ಕಾರ್ಯಕ್ರಮ ದಿಲ್ಲಿಯಲ್ಲೂ ಸದ್ದು ಮಾಡುವಂತೆ ಮಾಡಿತು. ವಿರೋಧಿ ಪಡೆಗಳು ಕೂಡ ಬಾಯಿ ಮೇಲೆ ಬೆರಳಿಟ್ಟುಕೊಳ್ಳುವಂತಹ ಸನ್ನಿವೇಶವೂ ಸೃಷ್ಟಿಯಾಗಿತ್ತು. ಅಂದು ನಡೆದ ಸಿದ್ದರಾಮೋತ್ಸವ ಸಿದ್ದರಾಮಯ್ಯಗೆ 2ನೇ ಬಾರಿಗೆ ಸಿಎಂ ಕುರ್ಚಿ ಏರುವಂತ ದಾರಿಗೆ ಹೂವಾಗಿತ್ತು. ಅದೀಗ ಕಾಂಗ್ರೆಸ್ನಲ್ಲಿ ಅಂಥದ್ದೇ ಶಕ್ತಿ ಪ್ರದರ್ಶನದ ಬಿರುಗಾಳಿ ಬೀಸುವ ಲಕ್ಷಣಗಳು ಕಾಣ್ತಿವೆ. ಅದಕ್ಕೆ ಕಾರಣ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ್ ಸ್ವಾಮೀಜಿ ಕೊಟ್ಟಂತ ಹೇಳಿಕೆ, ಕುರ್ಚಿ ಕಾಳಗದ ಬಗ್ಗೆ ಶಾಸಕರ ಪರ ವಿರೋಧದ ಮಾತುಗಳು. ನಮ್ಮ ಡಿ.ಕೆ. ಶಿವಕುಮಾರ್ ಒಬ್ಬರು ಮಾತ್ರ ಮುಖ್ಯಮಂತ್ರಿಗಳಾಗಿಲ್ಲ. ದಯವಿಟ್ಟು ನಮ್ಮ ಸಿದ್ದರಾಮಯ್ಯನವರು ಈಗಾಗಲೇ ಅನುಭವ ಮಾಡಿದ್ದಾರೆ. ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಬಿಟ್ಕೊಟ್ಟು ಸಿದ್ದರಾಮಯ್ಯನವರು ಮನಸ್ಸು ಮಾಡಿದ್ರೆ ಮಾತ್ರ ಆಗ್ತಕ್ಕಂಥದ್ದು, ಇಲ್ಲದೇ ಇದ್ರೆ ಆಗೋದಿಲ್ಲ. ನೀವು ದಯವಿಟ್ಟು ಡಿ.ಕೆ. ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಗಳಾಗಿ ಮಾಡಿ ಅಂತ ಕೇಳ್ಕೊಳ್ತಾ ಇದ್ರು. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ 1 ಡಜನ್ ಉಪಮುಖ್ಯಮಂತ್ರಿ ಮಾಡ್ಕೊಂಡು ನಮ್ದೇನು ವಿರೋಧ ಇಲ್ಲ. ಸಿಎಂ ಸ್ಥಾನ ಈಗ ಖಾಲಿ ಇಲ್ಲ, ಭರ್ತಿ ಮಾಡಕ್ಕೆ. ಕೇಳಿದ್ರಲ್ಲ, ಒಬ್ಬೊಬ್ಬರ ಬಾಯಿಂದ ಬರ್ತಿರೋ ಮಾತುಗಳನ್ನ. ಈ ವಾಗ್ಬಾಣಗಳೇ ಇದೀಗ ಇನ್ನೊಂದು ರೀತಿಯ ರಾಜಕೀಯ ಭಾಷ್ಯ ಬರೆಯೋಕೆ ಅಸ್ತ್ರವಾಗಿವೆ. ಸಿಎಂ ಅದಲು ಬದಲು ಚರ್ಚೆ ಬೆನ್ನಲ್ಲೇ ಕಾಂಗ್ರೆಸ್ ಪಾಳಯದಲ್ಲಿ ಮತ್ತೊಮ್ಮೆ ಅಹಿಂದ ಸಮಾವೇಶದ ಸದ್ದು ಜೋರಾಗಿದೆ. ಸಿದ್ದರಾಮಯ್ಯ ಜನ್ಮದಿನದ ಅಂಗವಾಗಿ ಈ ಸಮಾವೇಶ ನಡೆಸೋಕೆ ಈಗಿನಿಂದಲೇ ತಯಾರಿಗಳು ಶುರುವಾಗಿವೆ. ಆಗಸ್ಟ್ಗೆ ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಅಹಿಂದ ಸಮಾವೇಶ. ಹುಟ್ಟುಹಬ್ಬದ ನೆಪದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಸಿಎಂ. ಕೈಮನೆಯಲ್ಲಿ ಇಂಥದ್ದೊಂದು ಬೆಳವಣಿಗೆ ಶುರುವಾಗಿದೆ. ಇತ್ತೀಚೆಗೆ ಸಿಎಂ ಅದಲು ಬದಲು ಚರ್ಚೆ ಯಾವಾಗ ಶುರುವಾಯಿತೋ ಅಲರ್ಟ್ ಆದ ಅಹಿಂದ ಸಂಘಟನೆ ಸಿದ್ದರಾಮೋತ್ಸವದಂತೆ ಪವರ್ ಶೋಗೆ ಪ್ಲಾನ್ ಮಾಡಿಕೊಂಡಿದೆ. ಇದಕ್ಕಾಗಿ ಹುಬ್ಬಳ್ಳಿಯ ನೆಹರು ಮೈದಾನದಲ್ಲಿ ಬೃಹತ್ ವೇದಿಕೆ ಸಿದ್ಧ ಮಾಡೋಕೆ ಸಂಘಟಕರು ಮುಂದಾಗಿದ್ದಾರೆ. ಈ ಸಂಬಂಧ ಕಳೆದ ವಾರವಷ್ಟೇ ಸಭೆ ಮಾಡಲಾಗಿದೆ. ಇಷ್ಟೇ ಅಲ್ಲ, ಸಂಘಟಕರು ಇದೇ ತಿಂಗಳ 7ರಂದು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಲಿದ್ದಾರೆ. ಅಹಿಂದ ರತ್ನ ಪ್ರಶಸ್ತಿ ನೀಡೋ ಬಗ್ಗೆ ಚರ್ಚಿಸಲಿದ್ದು, ಕಾರ್ಯಕ್ರಮಕ್ಕೆ 3-4 ಲಕ್ಷ ಜನರನ್ನ ಸೇರಿಸೋ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಿದ ಅಹಿಂದ ಜಿಲ್ಲಾಧ್ಯಕ್ಷರು, ಸಿಎಂ ಸಿದ್ದರಾಮಯ್ಯ ಹುಟ್ಟುಹಬ್ಬಕ್ಕೂ ಮುನ್ನ ಅಥವಾ ನಂತರ ಬೃಹತ್ ಸಮಾವೇಶ ಮಾಡ್ತೀವಿ. ಒಂದು ವೇಳೆ ಸಿಎಂ ಬದಲಾವಣೆ ಮಾಡಿದ್ರೆ ಇಡೀ ದಕ್ಷಿಣ ಭಾರತವೇ ಹೊತ್ತಿ ಉರಿಯುತ್ತೆ ಅಂತಿದ್ದಾರೆ. ಹುಟ್ಟುಹಬ್ಬದ ಅಂದ್ರೆ 1-2 ದಿವಸ ಮೊದಲ ಮಾಡ್ಬೇಕಂತ, ಅಂದ್ರೆ ಹುಟ್ಟುಹಬ್ಬದ ದಿವಸ ನಾವು ಮಾಡ್ಬೇಕಂದ್ರೆ ಎಲ್ಲ ಕಡೆನೂ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಸಾಹೇಬರಿಗೆ ಬರಲಿಕ್ಕೆ ತೊಂದರೆ ಆಗ್ತೈತಿ. ಅದಕ್ಕೆ 1-2-3 ದಿವಸ ಮೊದಲು ಮಾಡ್ತೀವಿ, ಅಥವಾ 2-3 ದಿವಸ ಹುಟ್ಟುಹಬ್ಬ ಆದಮೇಲೆ ಅವ್ರದ್ದು ಇದಾದ ದಿನಾಂಕ ಆದಮೇಲೆ ಮಾಡ್ತೀವಿ. ಒಟ್ಟು ಆಗಸ್ಟ್ ತಿಂಗಳಲ್ಲಿ ನಾವು ಮಾಡ್ತೀವಿ. ಅದ್ದೂರು ಕಾರ್ಯಕ್ರಮ ಮಾಡ್ತಾಯಿದ್ವಿ ಅಹಿಂದ ಸಂಘಟನೆಯಿಂದ. ಅಕಸ್ಮಾತ್ ಬದಲಾವಣೆ ಮಾಡಿದರೆ ಅಹಿಂದ ಸಂಘಟನೆಯಲ್ಲಿ ಏನಾಗಿರುತ್ತೆ ಸರ್ ಅವಾಗ? ಸರ್, ಇಡೀ ರಾಜ್ಯ ಮತ್ತು ಇಡೀ ದಕ್ಷಿಣ ಭಾರತ ಬೆಂಕಿ ಎತ್ತಿರ್ತಿದ್ವಿ. ಸಿದ್ದರಾಮಯ್ಯನವರು 5 ವರ್ಷ ಸಂಪೂರ್ಣವಾಗಿ ಅಧಿಕಾರ ಮಾಡಬೇಕು. ನಿಚ್ಚಳವಾದಂಥ ಅಧಿಕಾರ ಮಾಡುವಂಥ ವ್ಯಕ್ತಿ. ಇಡೀ ರಾಜಕಾರಣದಲ್ಲಿ ಒಂದು ಸಾಸಿವೆ ಕಾಳಷ್ಟು ಕಪ್ಪು ಚುಕ್ಕಿಲ್ಲದಂಗೆ ರಾಜಕಾರಣ ಮಾಡಿದಂಥವ್ರು ಯಾರಾದರೂ ಅದರಪ್ಪ ಅಂತಂದ್ರೆ ಸಿದ್ದರಾಮಯ್ಯನವರು. ಇನ್ನು ಹುಬ್ಬಳ್ಳಿಯಲ್ಲಿ ಸಿದ್ದರಾಮಯ್ಯ ಅಹಿಂದ ಸಮಾವೇಶ ಮಾಡ್ತಿರೋದರ ಹಿಂದೆ ರಾಜಕೀಯ ಗುಟ್ಟು ಅಡಗಿದೆ. ಅದೇನು ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಸಿದ್ದರಾಮಯ್ಯ ಜೆಡಿಎಸ್ನಲ್ಲಿದ್ದಾಗ ದೇವೇಗೌಡರ ಜೊತೆ ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿತ್ತು.
ಆಗ ಹುಬ್ಬಳ್ಳಿಗೆ ಭೇಟಿ ನೀಡಿದ್ದ ಸಿದ್ದರಾಮಯ್ಯ ಅಲ್ಲಿಯೇ ಅಹಿಂದ ಸಂಘಟನೆ ಹುಟ್ಟುಹಾಕಿದರು. 2005ರಲ್ಲಿ ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆಸಿದ್ದ ಸಿದ್ದರಾಮಯ್ಯ ಅಹಿಂದ ವರ್ಗ ತಮ್ಮ ಪರ ನಿಲ್ಲುವ ಬಗ್ಗೆ ಅವತ್ತೇ ಸಂದೇಶ ರವಾನೆ ಮಾಡಿದ್ರು. ಅಂದಿನ ಸಮಾವೇಶ ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕೂ ನಾಂದಿ ಹಾಡಿತ್ತು. ಆದ್ರೀಗ ಅದೇ ಜಾಗದಿಂದ ಸಮಾವೇಶ ನಡೆಸಿ ತಿರುಗೇಟು ಕೊಡೋ ತಂತ್ರವೂ ಅಡಗಿದೆ. ಈ ಮೂಲಕ ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯರನ್ನ ಬದಲಿಸುವ ಯತ್ನ ಹತ್ತಿಕ್ಕಲು ಸ್ಕೆಚ್ ಹಾಕಲಾಗಿದ್ದು, ಸಿಎಂ ಕುರ್ಚಿ ಕಾಳಗದ ಸೊಲ್ಲೆತ್ತಿದವರಿಗೂ ತಿರುಗೇಟು ಕೊಡೋಕೆ ಪ್ಲಾನ್ ಮಾಡಲಾಗಿದೆ. ಸಿದ್ದರಾಮಯ್ಯ ಕಿ ಅಹಿಂದ ಸಮಾವೇಶದ ಕುರಿತು ಬ್ರೇಕ್ ಮಾಡಿದ TV9. ಹುಬ್ಬಳ್ಳಿಯಲ್ಲಿ ಅಹಿಂದ ವರ್ಗಗಳ ಪೂರ್ವಭಾವಿ ಸಭೆ ನಡೀತಾ ಇದೆ. ಹುಬ್ಬಳ್ಳಿಯ ಸರ್ಕ್ಯೂಟ್ ಹೌಸ್ನಲ್ಲಿ ಅಹಿಂದ ನಾಯಕರ ಸಭೆ ನಡೀತಾ ಇದೆ. ಸಿದ್ದರಾಮಯ್ಯ ಅದ್ದೂರಿ ಜನ್ಮದಿನ ಆಚರಣೆಗೆ ಅಲ್ಲಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರ್ತಾ ಇದೆ. ಅಹಿಂದ ರಾಜ್ಯಾಧ್ಯಕ್ಷ ಪ್ರಭುಲಿಂಗ ದೊಡ್ಡಣಿ ನೇತೃತ್ವದಲ್ಲಿ ಈ ಸಭೆ ನಡೀತಾ ಇದೆ. ಸಿದ್ದರಾಮಯ್ಯ ಆಗಿ ಅಹಿಂದ ರತ್ನ ಪ್ರಶಸ್ತಿ ಸಿಎಂ ಕುರ್ಚಿ ಕಾಳಗದ ಬೆನ್ನಲ್ಲೇ ಅಹಿಂದ ರಾಜ್ಯಾಧ್ಯಕ್ಷ ಪ್ರಭುಲಿಂಗ ದೊಡ್ಡಣಿ ರೊಚ್ಚಿಗೆದ್ದಿದ್ರು. ಅಹಿಂದ ರತ್ನ ಕಾರ್ಯಕ್ರಮದಡಿ ಬೃಹತ್ ಸಮಾವೇಶ ಮಾಡೋಕೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. ಈ ಬಗ್ಗೆ TV9 ಸುದ್ದಿ ಪ್ರಸಾರ ಮಾಡಿತ್ತು. ಸಿದ್ದರಾಮಯ್ಯ ಆಗಿ ಅಹಿಂದ ರತ್ನ ಪ್ರಶಸ್ತಿ ಪ್ರದಾನದ ಕುರಿತು ಚರ್ಚೆ ಮಾಡಲಾಗ್ತಾ ಇದೆ. ಸದ್ಯ ಅಹಿಂದ ರತ್ನ ಹೆಸರಿನಡಿ ಕಾರ್ಯಕ್ರಮಕ್ಕೆ ಮುಂದಾಗಿರೋ ಅಹಿಂದ ಸಂಘಟನೆ ಸಿಎಂ ಬದಲಾವಣೆ ಕೂಗೆಬ್ಬಿಸಿದವರ ವಿರುದ್ಧ ಸಮರ ಸಾರಿದೆ. ಈ ಮೂಲಕ ಸಿದ್ದರಾಮಯ್ಯ ಬೆನ್ನಿಗೆ ನಿಂತು ಸಿದ್ದರಾಮೋತ್ಸವದಂತೆ ಬೃಹತ್ ಕಾರ್ಯಕ್ರಮ ನಡೆಸುತ್ತಿದೆ ಅನ್ನೋದು ಹಲವರ ವ್ಯಾಖ್ಯಾನ. ಬ್ಯೂರೋ ರಿಪೋರ್ಟ್ TV9.